ಎಲ್ಲಿಯಾದರೂ ಸೋನಮಾರ್ಗದಲ್ಲಿ ಬಂದಿದ್ರೆ ಎಂಬಂತಹ ಆ ಒಂದು ಭಯ ಇನ್ನೂ ನಮ್ಮಿಂದ ಬಿಟ್ಟು ಹೋಗಲಿಲ್ಲ. ನಾವೇನು ಬಚಾವಾದೆ ಅಂತ ಹೇಳಿದ್ರು ಕೂಡ ಆ ಒಳಗಡಿದ್ದಂತಹ ಪ್ರವಾಸಿಗರು, ಗುಂಡೇಟುದಾಗಿದ್ದಂತಹ ಪ್ರವಾಸಿಗರ ಬಂಧುಗಳು, ಇವರ ಆರ್ತನಾದ, ಇದನ್ನೆಲ್ಲ ನಮಗೆ ಊಹಿಸಿದ್ರು ಕೂಡ ಸಾಧ್ಯ ಆಗುವುದಿಲ್ಲ. ಇದನ್ನೆಲ್ಲ ಪ್ರವಾಸದಲ್ಲಿರುವಂತಹ ವ್ಯಕ್ತಿಯಲ್ಲಿ ಒಬ್ಬರಿಗೆ ಸ್ವಲ್ಪ ಅನಾರೋಗ್ಯ ಆದ ಕಾರಣ ನಾವು ಹೊರಡುವಂತಹ ಸಮಯ ಸ್ವಲ್ಪ ಬದಲಾವಣೆ ಆಯಿತು. 2 ಗಂಟೆಗೆ ಅಲ್ಲಿ ಬಾಂಬ್ ಸ್ಪಾಟ್ ಎಲ್ಲ ಆದ್ದು. ನಾವು ಮುಟ್ಟುವಾಗ 2:30-3 ಗಂಟೆ ಆಗಿದೆ. ಅಷ್ಟು 1-1.5 ಗಂಟೆಯ ಒಳಗೆ ನಾವು ಆ ಟೆರರಿಸ್ಟ್ಗಳ ಕೈಯಿಂದ ರಕ್ಷಣೆ ಪಡೆದು ನಮ್ಮನ್ನು ವಾಪಸ್ ಶ್ರೀನಗರಕ್ಕೆ ಕಳಿಸಿದ್ರು. ಸಾಧಾರಣ ಟೆರರಿಸ್ಟ್ಗಳು ಆಕ್ರಮಿಸುವಂತಹ ಪ್ರದೇಶಕ್ಕೆ ನಾವು ಹೋಗುವಲ್ಲಿಂದ ಒಂದು 3 ಕಿಲೋಮೀಟರ್ ಬಾಕಿ ಇತ್ತು. ಆ ಹೊತ್ತಿಗಾಗುವಾಗ ಮಿಲಿಟರಿಗಳು ಮತ್ತೆ ಆಂಬುಲೆನ್ಸ್, ಪೊಲೀಸು ವಾಹನಗಳೆಲ್ಲ ಸಾಲಾಗಿ ಬರ್ತಾ ಉಂಟು. ಯಾರಿಗೆ ಎಂಥದ್ದು ಅಂತೇಳಿ ಗೊತ್ತ. ನಾನು ಕಾಸರಗೋಡು ಜಿಲ್ಲೆಯ ಉಬ್ರಂಗಳ ಗ್ರಾಮದ ಮೈಲ್ತೊಟ್ಟಿಯಲ್ಲಿರುವಂತಹ ನಿವೃತ್ತ ಮುಖ್ಯೋಪಾಧ್ಯಾಯ ಈಶ್ವರರಾವ್. ನನ್ನ ಜೊತೆಯಲ್ಲಿರುವಂಥದ್ದು ನನ್ನ ಪತ್ನಿ ಶ್ರೀಮತಿ ಶಾಂತಾಮಣಿ. ಹಾಗೂ ನಾವು ಇಲ್ಲಿಂದ ಹೋದವರಲ್ಲಿ ನಮ್ಮ ಜೊತೆಯಲ್ಲಿರುವವರು ನನ್ನ ಭಾವನಾದಂತಹ ಸೀತಾರಾಮರಾವ್ ಮತ್ತು ಅವರ ಪತ್ನಿ ಶ್ರೀಮತಿ ಸುಜಾತ. ಇನ್ನು ನಮ್ಮ ಕುಟುಂಬದ ಸದಸ್ಯರಾದಂತಹ ಉಳಿದ 19 ಮಂದಿ ವಿವಿಧ ಜಿಲ್ಲೆಗಳಿಂದ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ನಾವು ಕಾಶ್ಮೀರ ಪ್ರವಾಸವನ್ನು ಕೈಗೊಂಡದ್ದು. ನಾವು ನಮ್ಮ ಕುಟುಂಬದ ಸದಸ್ಯರು ಒಂದು 25 ಜನ ಸೇರಿ 18ನೇ ತಾರೀಕು ಏಪ್ರಿಲ್ ಶ್ರೀನಗರದ ಒಂದು ಪ್ರವಾಸವನ್ನು ಕೈಗೊಂಡೆವು. 18ಕ್ಕೆ ಸಾಯಂಕಾಲ ಫ್ಲೈಟ್ನಲ್ಲಿ ಹೊರಟ ನಾವು 19ಕ್ಕೆ ನಾವು ಶ್ರೀನಗರವನ್ನು ತಲುಪಿ ಆವತ್ತು ಸಾಯಂಕಾಲ ಶ್ರೀನಗರದಲ್ಲಿರುವಂತಹ ದಾಲ್ ಸರೋವರ, ಶಿಕಾರಾ ರೈಡಿಂಗ್, ತುಲಿಪ್ ಗಾರ್ಡನ್ ಇದನ್ನು ಸಂದರ್ಶಿಸಿ ನಮ್ಮ ಕಾರ್ಯಕ್ರಮವನ್ನು ಮರುದಿವಸಕ್ಕೆ ಬದಲಾಯಿಸಿಕೊಂಡೆವು. ಮರುದಿನ 20ನೇ ತಾರೀಕಿಗೆ ನಾವು ಕಾಶ್ಮೀರದ ಪ್ರಸಿದ್ಧವಾದಂಥ ಸ್ಥಳ ಗುಲ್ಮಾರ್ಗ್ ಗಾರ್ಡನ್ಸಿಗೆ ಹೋಗಿ ಆವತ್ತಿನ ಕಾರ್ಯಕ್ರಮ ಕೂಡ ಅಷ್ಟಕ್ಕೆ ಮುಗಿಯಿತು. ತದನಂತರ ನಾವು ಮರುದಿನ ಕಾಶ್ಮೀರದ ಇನ್ನೊಂದು ಪ್ರಸಿದ್ಧ ಹಿಮಾಲಯದ ತಪ್ಪಲು ಸೋನಾಮಾರ್ಗ್, ಆ ಸೋನಾಮಾರ್ಗವನ್ನು ತಲುಪಿ ಅಲ್ಲಿಯ ಬೆಟ್ಟಗಳ ಹಿಮದ ದೃಶ್ಯಾವಳಿಗಳನ್ನು ನೋಡಿಕೊಂಡು ಕುದುರೆ ಸವಾರಿ ಮುಂತಾದನ್ನು ಮಾಡಿಕೊಂಡು ಆವತ್ತು ನಾವು ಸೋನಾಮಾರ್ಗದಲ್ಲಿ ತಂಗಿದೆವು. ಮರುದಿನ ಬೆಳಿಗ್ಗೆ ಮೊನ್ನೆ ತಾನೇ ಮೋದಿಜಿಯವರು ಉದ್ಘಾಟಿಸಿದಂತಹ ಸೋನಾಮಾರ್ಗ್ ಟನೆಲ್ನ ಮೂಲಕ ನಾವು ಶ್ರೀನಗರವನ್ನು ತಲುಪಿ ನಮ್ಮ ಕಾರ್ಯಕ್ರಮವನ್ನು ಆವತ್ತಿಗೆ ಮುಗಿಸಿಕೊಂಡು ನಾವು ಮರುದಿನಕ್ಕೆ ಬೇಕಾದಂಥ ವ್ಯವಸ್ಥೆಗಳಿಗಾಗಿ ವಿಶ್ರಾಂತಿ ತೆಗೆದುಕೊಂಡೆವು. ನಾವು 18ನೇ ತಾರೀಕಿಗೆ ಇಲ್ಲಿಂದ ಕಾಶ್ಮೀರ ಪ್ರವಾಸವನ್ನು ಕೈಗೊಂಡದ್ದು. ಈ ವಿವರವನ್ನೆಲ್ಲ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ಈಶ್ವರರಾವ್ ಹೇಳಿದರು. ನಮ್ಮ ಸಂಬಂಧಿಕರು ಕೂಡ ಹೌದು. ನಾವು 19ನೇ ತಾರೀಕಿಗೆ ಕಾಶ್ಮೀರಕ್ಕೆ ತಲುಪಿ ಅಲ್ಲಿ ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ವೀಕ್ಷಿಸಿ ಅಲ್ಲಿ ನಿಂತು ಮರುದಿನ ನಾವು ಈಶ್ವರರಾವ್ ಹೇಳಿದ ಆ ಸ್ಥಳಗಳಿಗೆ ಸೋನಾಮಾರ್ಗದ ಮೂಲಕ ಹೋಗಿ ಅದನ್ನೆಲ್ಲ ನೋಡಿ ಬಹಳ ಆನಂದಪಟ್ಟು ಮರುದಿನ ನಾವು
ಈಗ ತಾನೇ ಟೆರರಿಸ್ಟ್ಗಳು ಆಕ್ರಮಿಸುವಂತಹ ಪ್ರದೇಶಗಳಿಗೆ ಹೋಗ್ಲಿಕ್ಕಿರುವಂತಹ ಇದರಲ್ಲಿ ನಾವು ಇರುವಾಗ ನಮ್ಮ ಯಾತ್ರ ಪ್ರವಾಸದಲ್ಲಿರುವಂತಹ ವ್ಯಕ್ತಿಯಲ್ಲಿ ಒಬ್ಬರಿಗೆ ಸ್ವಲ್ಪ ಅನಾರೋಗ್ಯ ಆದ ಕಾರಣ ನಾವು ಹೊರಡುವಂತಹ ಸಮಯ ಸ್ವಲ್ಪ ಬದಲಾವಣೆ ಆಯಿತು. ಆ ಸಮಯ ಬದಲಾವಣೆ ಆದ ಕಾರಣ ಈಗ ಟೆರರಿಸ್ಟ್ಗಳು ಇರುವಂತಹ ಪ್ರದೇಶಕ್ಕೆ ತಲುಪುವಾಗ ನಮಗೆ ಸ್ವಲ್ಪ ಇದು ಸಮಯ ಜಾಸ್ತಿಯಾಗಿ 2 ಗಂಟೆಗೆ ಏನೋ ಅಲ್ಲಿ ಬಾಂಬ್ ಸ್ಪಾಟ್ ಎಲ್ಲ ಆದ್ದು. ನಾವು ಮುಟ್ಟುವಾಗ 2:30-3 ಗಂಟೆ ಆಗಿದೆ. ಅಷ್ಟು ಒಂದೂವರೆ ಗಂಟೆಯ ಒಳಗೆ ನಾವು ಆ ಟೆರರಿಸ್ಟ್ಗಳ ಕೈಯಿಂದ ರಕ್ಷಣೆ ಪಡೆದು ನಮ್ಮನ್ನು ವಾಪಸ್ ಶ್ರೀನಗರಕ್ಕೆ ಕಳಿಸಿದ್ರು. ಅದರ ಎಡೆಯಲ್ಲಿ ನಾವು ಹೋಗುವಾಗ ಆಪಲ್ ವ್ಯಾಲಿ ಅಂತೇಳಿ ಒಂದು ಪ್ರದೇಶದಲ್ಲಿ ಆಪಲ್ ಬೆಳೆಯುವಂತಹ ಪ್ರದೇಶ, ಆ ಪ್ರದೇಶದಲ್ಲಿ ನಮಗೆ ಆಪಲ್ನ ಸರ್ಬತ್ತೆಲ್ಲ ಕೊಟ್ಟು ಅದನ್ನೆಲ್ಲ ಆಪಲ್ನ ಮರ ಯಾವ ರೀತಿ ಇದೆ, ಅದರಲ್ಲಿ ಯಾವ ರೀತಿಯ ಹೂ ಬಿಡ್ತದೆ ಅದನ್ನೆಲ್ಲ ನೋಡಿಕೊಂಡು ನಂತರ ಇಲ್ಲಿ ಹೊರಡುವಾಗ ಅರ್ಧ ದಾರಿ ಮುಟ್ಟುವ ಸಾಧಾರಣ ಟೆರರಿಸ್ಟ್ಗಳು ಆಕ್ರಮಿಸುವಂತಹ ಪ್ರದೇಶಕ್ಕೆ ನಾವು ಹೋಗುವಲ್ಲಿಂದ ಒಂದು 3 ಕಿಲೋಮೀಟರ್ ಬಾಕಿ ಇತ್ತು. ಆ ಹೊತ್ತಿಗೆ ಆಗುವಾಗ ಮಿಲಿಟರಿಗಳು ಮತ್ತೆ ಆಂಬುಲೆನ್ಸ್, ಪೊಲೀಸು ವಾಹನಗಳೆಲ್ಲ ಸಾಲಾಗಿ ಬರ್ತಾ ಉಂಟು. ಯಾರಿಗೂ ಎಂಥದ್ದು ಅಂತೇಳಿ ಗೊತ್ತಾಗ್ಲಿಲ್ಲ. ಸಾಧಾರಣ ಸಮೀಪ ಹತ್ತಿರ ಮುಟ್ಟುವಾಗ ಹೇಳಿದ್ರು ಅತ್ಲಾಗಿ ಹೋಗ್ಬಾರ್ದು, ನೀವು ಜಾಗ ಖಾಲಿ ಮಾಡಬೇಕು ಅಂತೇಳಿ. ಆಗ ನಮ್ಮ ಈ ಯಾತ್ರೆಯ ಇದು ಯಾರು ಗೈಡ್ ನಕ್ವಿ ಅಂತ ಹೇಳುವವರು ಹೇಳಿದ್ರು ಏನೋ ಒಂದು ದುರ್ಘಟನೆ ಆಗಿದೆ ಅಂತೇಳಿ. ಆದ್ರೂ ಅವ ಹೇಳಿದ ನಾವು ಹೋಗುದೇ ಅಂತೇಳಿ ಮಾರ್ಗದ ಬದಿಯಲ್ಲಿ ತಂದು ಗಾಡಿಯನ್ನು ನಿಲ್ಲಿಸಿದ್ರು. ಅಲ್ಲಿಗೂ ಮಿಲಿಟರಿಯವರು ಬಂದ್ರು, ಗಾಡಿಯನ್ನು ಇಲ್ಲಿಂದ ತೆಗಿಬೇಕು, ಕೂಡ್ಲೇ ಹೋಗಿ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತೇಳಿ. ಆಗ ನಾವು ಮೊಬೈಲ್ನಲ್ಲೆಲ್ಲ ನೋಡುವಾಗ ಒಬ್ಬರು ತೀರಿಕೊಂಡಿದ್ದಾರೆ ಅಂತೇಳಿ ಇರುವಂತಹ ವಾರ್ತೆ ಬಂತು. ನಾವು ಶ್ರೀನಗರಕ್ಕೆ ತಲುಪುವಾಗ 27-28 ಅಂತೇಳಿ ಹೀಗೆ ವಾರ್ತೆಗಳು ಬರ್ತಾ ಇತ್ತು. ನಾವು ಶ್ರೀನಗರದಲ್ಲಿ ನಮಗೆ ರೂಮ್ ಎಲ್ಲ ಸಿಗದೆ ಹೆಚ್ಚು ಹಣ ಕೊಟ್ಟು ಸ್ಪೆಷಲ್ ಅಂತ ಹೇಳಿದ್ರೆ ಎಲ್ಲಿಯೂ ಇಲ್ಲ, ಕಾಸ್ಟ್ಲಿ ಎಂಥದ್ದು 3 ಸ್ಟಾರ್ 4 ಸ್ಟಾರ್ ಅಂತ ಹೇಳುವಂತಹ ರೂಮಿನಲ್ಲಿ ನಾವು ವಾಸ ಮಾಡ್ಲಿಕ್ಕೆ ಹಣ ಹೆಚ್ಚುಗೆಲ್ಲ ಕೊಟ್ಟು ಅಲ್ಲಿ ರೂಮು ಪಡೆದು ಅಂತೂ ಆ ದಿವಸ ಹೋದೆವು. ಮರುದಿನ ಶ್ರೀನಗರ ಬಂದ್ ಅಂತ ಹೇಳಿದ್ರೆ ಗಲಾಟೆಯ ಲೆಕ್ಕದಲ್ಲಿ ಬಂದಲ್ಲ, ಮಂತ್ರಿಗಳು ಅಂದ್ರೆ ಅವರು ಬರುವ ಕಾರಣ ಬಹಳ ಇದು ಜಾಗ್ರತೆಯನ್ನು ವಹಿಸಿದ್ರು. ಯಾರನ್ನು ಮಾರ್ಗದಲ್ಲೆಲ್ಲ ಹೋಗ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ, ವಾಹನಗಳನ್ನೆಲ್ಲ ಬೇರೆ ಮಾರ್ಗದಲ್ಲಿ ಬಿಡ್ತಾ ಇದ್ರು. ಹಾಗೆ ನಾವು ರೂಮಿನಲ್ಲಿ ಬಂದು ಕೂತ ಆ ದಿವಸ ಎಲ್ಲಿಯೂ ಹೋಗ್ಲಿಲ್ಲ. ಆದ್ರೂ ಸಂಜೆ ಹೊತ್ತಾಗುವಾಗ ಮೊಘಲ್ ಬೃಂದಾವನ ಅಲ್ಲ, ಮೊಘಲ್ ಗಾರ್ಡನ್, ಆ ಗಾರ್ಡನ್ ನೋಡ್ಲಿಕ್ಕೆ ಹೋದೆವು. ಹೋಗುವಾಗ ಯಾರಿಲ್ಲ ಆಯ್ತು, ಮತ್ತೆ ಸ್ವಲ್ಪ ಜನ ಬರ್ಲಿಕ್ಕೆ ಶುರು ಆಯ್ತು. ನಮಗೆ ಬರೇ ಟೆರರಿಸ್ಟ್ಗಳ ಉಪದ್ರವ ಮಾತ್ರ ಅಲ್ಲ, ಕಾಶ್ಮೀರದಲ್ಲಿ ಬಹಳ ಮಳೆಯಿಂದಾಗಿ ನಮಗೆ ಎಲ್ಲಿಯೂ ಹೋಗ್ಲಿಕ್ಕೆ ಆಗ್ಲಿಲ್ಲ. ಈ ಲೇಕ್ನಲ್ಲೆಲ್ಲ ಬೋಟ್ ಸವಾರಿಗೆಲ್ಲ ಭಾರಿ ಕಷ್ಟ ಆಗಿದೆ. ಆದ್ರೂ ನಾವು ಹೋದ ಸ್ಥಳಗಳೆಲ್ಲ ನಮಗೆ ಪ್ರೇಕ್ಷಣೀಯವಾಗಿ ಸರಿಯಾಗಿ ನೋಡ್ಲಿಕ್ಕೂ ಆಗಿದೆ, ಯಾವ ತೊಂದರೆಯೂ ಇಲ್ಲ. ಆದ್ರೆ ಏನು ಅಂತ ಹೇಳಿದ್ರೆ ಈ ಒಂದು ಘಟನೆ ಅದು ಮಾತ್ರ ನಮಗೆ ಭಯಂಕರ ಬೇಸರದ ಸಂಗತಿ. ಆದ್ರೆ ಎಲ್ಲಿಂದಲೋ ಬಂದವರು ಯಾವ ಇದು ಇಲ್ಲದೆ ಸಂತೋಷದಲ್ಲಿ ಇರುವಾಗ ಅವರನ್ನು ಕೊಲ್ಲುದು ಅಂತ ಹೇಳುವಾಗ ನಮಗೆ ಬಹಳ ಬೇಸರ ಆಗ್ತದೆ. ಬೆಂಗಳೂರಿನವರಿದ್ರು, ನಾವು ಉಳ್ಕೊಂಡಂತಹ ಒಂದು ಹೋಟೆಲ್ನಲ್ಲಿ ಬೆಂಗಳೂರಿನವರಿದ್ರು, ಅವರ ಸಂಬಂಧಿಕರಾಗ್ತದೆ ಶಿವಮೊಗ್ಗದ ಮಂಜುನಾಥ್ ಅಂತ ಹೇಳುವವರು. ಅವ್ರು ಹೇಳಿದ್ರು ನಮ್ಮ ದೂರದಲ್ಲಿ ಸಂಬಂಧಿಕರು ಅವರು ಅಂತೇಳಿ. ಅವರು ನಂತರ ಬಂದದ್ದು, ಇವರು ಫಸ್ಟಿಗೆ ಹೋಗಿದ್ದಾರೆ. ಅಂತೂ ಬಹಳ ಬೇಸರದ ಸಂಗತಿ. ಅಂತೂ ಟೆರರಿಸ್ಟ್ಗಳನ್ನು ಹಿಮ್ಮಟ್ಟಿಸುವಂತಹ ಕೆಲಸ ಸರ್ಕಾರ ಮಾಡ್ತಾ ಉಂಟು. ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ಅವರು ಇನ್ನು ನಮ್ಮನ್ನು ಮೆಚ್ಚಿಸ್ಲಿಕ್ಕೋ ಎಂತದಂತೇಳಿ ಗೊತ್ತಿಲ್ಲ, ಕಾಶ್ಮೀರದ ವ್ಯಾಪಾರಸ್ಥರೆಲ್ಲ ಹೇಳ್ತಾರೆ ಟೂರಿಸ್ಟ್ ಇದೆಲ್ಲ ಮಾಡುವುದು ನಮ್ಮನ್ನು, ನಾವು ಈಗಷ್ಟೇ ಸ್ವಲ್ಪ ಇದರಲ್ಲಿ ಬಂದಿದ್ದೇವೆ ಮೇಲೆ, ಇನ್ನು ಪುನಃ ಇದೇ ರೀತಿಗೆ ಹೋಗ್ಲಿಕ್ಕೆ ಉಂಟು. ಯಾಕಂತ ಹೇಳಿದ್ರೆ ಯಾತ್ರಾರ್ಥಿಗಳು ಯಾರು ಬರುವುದಿಲ್ಲ. ಬಾರದಿರುವಾಗ ನಮಗೆ ವ್ಯಾಪಾರವೂ ಇಲ್ಲ, ಎಂಥದಿಲ್ಲ. ಅದು ನಿಜವಾಗಿ ಹೌದು. ಯಾಕೆಂತ ಹೇಳಿದ್ರೆ ಒಂದೊಂದು ದಿಕ್ಕಿನಲ್ಲಿ 2,000-3,000 ಕುದುರೆ ಸವಾರಿಗಳು ಇದ್ದಾರೆ. ಆ 3,000 ಕುದುರೆ ಹಿಡ್ಕೊಂಡು ಹೋಗುವಂತಹ ವ್ಯಕ್ತಿಗಳ ಜೀವನ ಇದುವೆ. ಅಲ್ಲಿಗೆಲ್ಲ ಹೋಗ್ಬೇಕಿದ್ರೆ ಕುದುರೆಗಳೇ ಆಗ್ಬೇಕು. ಇದು ಉರುಟಾದ ಕಲ್ಲಿನ ಮೇಲಿಂದ ಹೋಗುದು ಅಂತ ಹೇಳುವಾಗ ಅದುವೇ ಒಂದು ಬಹಳ ಕಷ್ಟದ ಸಂಗತಿ. ನಮಗೆ ಆ ಟೆರರಿಸ್ಟ್ಗಳನ್ನು ಮತ್ತು ಆ ಕುದುರೆ ಸವಾರಿಗಳನ್ನು ನೋಡುವಾಗ ಅವರೇ ಆಗಿದೆಯೋ ಅಂತ ಹೇಳುವಂತಹ ಒಂದು ಭಾವನೆ ಬರ್ತದೆ. ಅದೇ ರೀತಿ ಇರ್ತಾರೆ ಅವರು.
ಆದ್ರೆ ದೇವರದಿಂದ ಅವರೇನು ಇದು ಮಾಡ್ಲಿಲ್ಲ, ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ, ಕರ್ಕೊಂಡು ಪುನಃ ಇತ್ಲ ಕರ್ಕೊಂಡು ಬರ್ತಾರೆ. ಅಂತೂ ಅಲ್ಲಿ ಎಷ್ಟೋ ಜನರ ಜೀವನ ಈ ಪ್ರವಾಸಿಗರಿಂದಾಗಿ ನಡೀತದೆ ಅಂತ ಹೇಳುವುದಕ್ಕೆ ನಾವು ಹೋಗುವಾಗ ಕಂಡಿದೆ. ಅಲ್ಲಿ ಇರುವ ವ್ಯಾಪಾರಸ್ಥರೆಲ್ಲರೂ ಹೇಳ್ತಾರೆ, ಇದು ರಾಷ್ಟ್ರೀಯ, ಇದು ನಮ್ಮನ್ನು ಬದುಕಲಿಕ್ಕೆ ಬಿಡುವುದಿಲ್ಲ, ಪ್ರವಾಸಿಗಳು ನೀವೆಲ್ಲ ಬಂದ ಕಾರಣ ನಾವು ಇದ್ದೇವೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅದರ ಸರಿಯಾದ ಗುಟ್ಟು ಎಂತದಂತೇಳಿ ಗೊತ್ತಿಲ್ಲ. ಒಳಗೊಳಗೆ ಅವರೊಳಗೆ ಇದು ಕಾಶ್ಮೀರವನ್ನು ಬೇರ್ಪಡಿಸಲಿಕ್ಕೆ ಇರುವಂತಹ ಇದು ಉಂಟಾ ಅಂತೇಳಿ ಗೊತ್ತಿಲ್ಲ. ಅಂತೂ ಪ್ರವಾಸ ಒಳ್ಳೆ ಮಟ್ಟಿಗೆ ಆಗಿದೆ. ನಾವು 24ಕ್ಕೆ ಮಧ್ಯಾಹ್ನ ಪುನಃ ಇತ್ಲಾಗೆ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ಮಂಗಳೂರಿಗೆ ಬಂದು 24 ರಾತ್ರಿ 2 ಗಂಟೆ ಆಗುವಾಗ ಮನೆಗೆ ತಲುಪಿದ್ದೇವೆ. ದೇವರದಿಂದ ನಮಗೆ ಏನು ಇದು ತೊಂದರೆ ಆಗ್ಲಿಲ್ಲ. ಆದರೆ ಆ ಮೃತಪಟ್ಟಂತಹ ವ್ಯಕ್ತಿಗಳಿಗೆ ನಾವು ನಮ್ಮ ಈ 26 ಜನರು ಪ್ರವಾಸ ಮಾಡಿದಂತಹ 26 ಜನರ ಲೆಕ್ಕದಲ್ಲಿ ಅವರಿಗೆ ನಾವು ಎಂಥದ್ದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ನನ್ನ ಈ 2 ಪುಟ್ಟ ಮಾತು ಅದನ್ನು ಕೊನೆಗೊಳಿಸ್ತೇನೆ. ಸೀತಾರಾಮ್ ಮಾಸ್ಟ್ರು ನಮ್ಮ ಪ್ರವಾಸದ ಕುರಿತು ಹೇಳಿದ್ರು. ಈ ಪಹಲ್ಗಾಮ್ ಮತ್ತು ಬೈಸರನ್ ವ್ಯಾಲಿ ಇದು ಈಗ ನಮ್ಮ ಇಡೀ ಪ್ರಪಂಚದ ಒಂದು ಗೊತ್ತು ಅರಿಯಲ್ಪಟ್ಟ ಅಂತ ಒಂದು ಪ್ರದೇಶ ಆಗಿದೆ ಇದು. ಇದೇ ರೀತಿಯಲ್ಲಿ ನಾವು ಸೋನಾಮಾರ್ಗದಲ್ಲಿ ಕೂಡ ನಮ್ಮ ಕುದುರೆ ಸವಾರಿಯನ್ನು ನಾವು ಕೈಗೊಂಡು ಬೆಟ್ಟದ ಬುಡಕ್ಕೆ ಹೋದಾಗ ಅಲ್ಲಿ ಒಂದು ಸುಮಾರು 500 ಜನ ಕುದುರೆಗಳಿದ್ದಲ್ಲಿ ಯಾವುದೇ ರಕ್ಷಣೆ ವ್ಯವಸ್ಥೆ ಇಲ್ಲದೆ ನಾವು ಅಲ್ಲಿ ಹೋದವರು. ನಮಗೆ ಇದೇ ಸಂದರ್ಭ ಎಲ್ಲಿಯಾದರೂ ಸೋನಾಮಾರ್ಗದಲ್ಲಿ ಬಂದಿದ್ರೆ ಎಂಬಂತಹ ಆ ಒಂದು ಭಯ ಇನ್ನೂ ನಮ್ಮಿಂದ ಬಿಟ್ಟು ಹೋಗಲಿಲ್ಲ. ಇವರು ಹೇಳಿದಾಗೆ ಇದು ಪಹಲ್ಗಾಮಿಗೆ ಹೋಗುವಂತ ದಾರಿಯಲ್ಲಿ ನಾವು ನಮ್ಮ ಹೋಟೆಲ್ ಬುಕ್ ಮಾಡಿದ್ದೆವು. ಸಾಯಂಕಾಲ 4:15 ಹೋಟೆಲ್ನ ಸಮೀಪಕ್ಕೆ ಅಂತ ಹೇಳಿದ್ರೆ ಸುಮಾರು 3 ಕಿಲೋಮೀಟರ್ನಷ್ಟು ದೂರ ಇರುವಾಗ ಮಿಲಿಟರಿ ಅಲ್ಲಿಂದಲೇ ನಮ್ಮನ್ನು ಹಿಂದೆ ಹೋಗ್ಲಿಕ್ಕೆ ತಿಳಿಸಿದ್ರು. ಯಾಕೆಂತ ಹೇಳಿದ್ರೆ ಕೇಂದ್ರದಿಂದ ಬಂದಂತಹ ಆದೇಶದ ಪ್ರಕಾರ ಕಾಶ್ಮೀರಕ್ಕೆ ಹೋದವರಿಗೆ ಪಹಲ್ಗಾಮ್ ಮತ್ತು ಬೈಸರನ್ ವ್ಯಾಲಿ ಅಂತ ಹೇಳುವಂಥದ್ದು ಬಹಳ ಪ್ರೇಕ್ಷಣೀಯ ಸ್ಥಳ. ಇನ್ನು ಮುಂದೆ ಅಮರನಾಥಕ್ಕೆ ಹೋಗುವಂತಹ ಯಾತ್ರೆ ಕೂಡ ಅದರ ಸರಿಯಾದ ದಾರಿ ಪಹಲ್ಗಾಮ್. ಹಾಗೆ ಪಹಲ್ಗಾಮ್ನಲ್ಲಿದ್ದಂತಹ ಯಾತ್ರಿಕರಿಗೆ ಖಂಡಿತವಾಗಿಯೂ ನಾವು ಹೋದಂತಹ 22 ರಾತ್ರಿ ನಿದ್ರೆ ಇರ್ಲಿಕ್ಕಿಲ್ಲ. ಯಾಕೆಂದ್ರೆ ನಾವು 3 ಕಿಲೋಮೀಟರ್ ಈಚೆಯಿಂದ ಬಂದಾಗ ನಾವೇನು ಬಚಾವಾದೆ ಅಂತ ಹೇಳಿದ್ರು ಕೂಡ ಆ ಒಳಗಡಿದ್ದಂತಹ ಪ್ರವಾಸಿಗರು, ಗುಂಡೇಟುದಾಗಿದ್ದಂತಹ ಪ್ರವಾಸಿಗರ ಬಂಧುಗಳು, ಇವರ ಆರ್ತನಾದ ಇದನ್ನೆಲ್ಲ ನಮಗೆ ಊಹಿಸಿದ್ರು ಕೂಡ ಸಾಧ್ಯ ಆಗುವುದಿಲ್ಲ. ಇದನ್ನೆಲ್ಲ ಊಹಿಸಿಕೊಂಡದ್ದು ನಾವು ಕಾಶ್ಮೀರಕ್ಕೆ ಬಂದು ನಮ್ಮ ರೆಸಿಡೆನ್ಸಿಯಲ್ಲಿ ನಿಂತ ನಂತರ. ಇನ್ನೊಂದೇನೆಂದ್ರೆ ನಮಗೆ ಕಂಡದ್ದು ಮರುದಿನ ಇಡೀ ಶ್ರೀನಗರ ಬಂದ್. ಅದರ ಜೊತೆಯಲ್ಲಿ ಕಾಶ್ಮೀರದ ಪ್ರಜೆಗಳು ಭಾರತದ ಧ್ವಜವನ್ನು ಹಿಡಿದುಕೊಂಡು ಪಾಕಿಸ್ತಾನ ಮುರ್ದಾಬಾದ್ ಅಂತ ಹೇಳಿಕೊಂಡು ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿ ಪಾಕಿಸ್ತಾನವನ್ನು ಧ್ವಂಸ ಮಾಡಿ ಅಂತ ಹೇಳಿ ಕೇಂದ್ರಕ್ಕೆ ಮನವಿ ಮಾಡಿಕೊಂಡಂತಹ ಒಂದು ದೃಶ್ಯ ಇನ್ನೂ ನಮ್ಮ ಕಣ್ಣ ಮುಂದೆ ಇದೆ. ಅದೆಷ್ಟಕ್ಕೆ ಸತ್ಯ ಅಂತ ಹೇಳುವುದಕ್ಕೆ ಅಲ್ಲ, ಖಂಡಿತವಾಗಿಯೂ ದೇಶದ ಪ್ರಜೆಗಳಾದ ಕಾರಣ ಅವರಿಗೆ ಆಗುವ ತೊಂದರೆಗಾಗಿ ಅವರ ಈ ರೀತಿಯಾಗಿ ಪ್ರತಿಭಟಿಸ್ತಾ ಇದ್ದಾರೆ ಅಂತ ಹೇಳುವಂತಹ ಪಾಸಿಟಿವ್ ಆಗಿ ನಾವು ಚಿಂತನೆಯನ್ನು ಮಾಡಿಕೊಂಡ್ರೆ ಸಾಕು ಅಂತ ನನ್ನ ಅಭಿಪ್ರಾಯ.